ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಬೇಕಂತೇಳಿ ಕಳೆದ 9 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಇವತ್ತು ಸಿಎಂ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಆಗಿದೆ. ಅದಾದ ಬಳಿಕ ರೈತರ ಜೊತೆಗೂ ಕೂಡ ಸಿಎಂ ಅವರು ಸಭೆ ನಡೆಸಿದ್ರು. ಕಡೆಯದಾಗಿ ಇದೀಗ ಸರ್ಕಾರ ಕೂಡ 3300 ರೂಪಾಯಿ ಕೊಡೋಕೆ ಒಪ್ಕೊಂಡಿದೆ ಅನ್ನುವಂಥದ್ದು ಸದ್ಯ ಈಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು. ಹಾಗಿದ್ರೆ ಈ ಬಗ್ಗೆ ಅಂದರೆ ಸರ್ಕಾರ ಈಗೇನು 3300 ರೂಪಾಯಿ ಕೊಡೋಕೆ ತಯಾರಾಗಿದೆ. ಇದ್ರ ಬಗ್ಗೆ ರೈತ ಹೋರಾಟಗಾರರಾಗಿರುವಂಥದ್ದು ಮತ್ತು ಗುರ್ಲಾಪುರ ಹೋರಾಟದಲ್ಲಿ ಭಾಗಿಯಾಗಿ ಮುಂದಾಳತ್ವ ವಹಿಸಿಕೊಂಡಿರೋಂಥ ಚುನ್ನಪ್ಪ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಈಗಷ್ಟೇ ಸಕ್ಕರೆ ಸಚಿವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿರುವಂಥದ್ದು ಕಬ್ಬಿಗೆ ಪ್ರತಿ ಟನ್ಗೆ 3300 ರೂಪಾಯಿ ನಾವು ಕೊಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಏನು ನಮ್ಮದು 3500 ರೂಪಾಯಿ ಬೇಡಿಕೆ ಇತ್ತು. 3000 ರೂಪಾಯಿ 400 ಕೊಡಲೇಬೇಕು ಅನ್ನೋಂಥ ಒತ್ತಾಯನ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರ ಕೊಟ್ಟ ಚಾಲು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಈಗ ಅವರ 3100 ರೂಪಾಯಿ ಕೊಡ್ತು ಅಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೂಡ ಮುಖ್ಯಮಂತ್ರಿಗೆ ಮಾತಾಡಿದ್ದೆ. ಇದೀಗ ಇಲ್ಲ ನೀವು 3400 ರೂಪಾಯಿ ಕೊಡಲೇಬೇಕು, ಯಾವುದೂ ಇಲ್ಲ, ಅವ್ರು 50 ರೂಪಾಯಿನೂ ಅಂದರು. 50 ಆಗಲ್ಲಣ್ಣ, ನಮ್ಮ 3200 ಕೊಡಬೇಕು, ಇಲ್ಲ 400 ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೆ ಇದೀಗ ಒಂದು ಅರ್ಧ ಗಂಟೆ ಹಿಂದೆ. ಈಗ ಏನೋ ತೀರ್ಮಾನ ಬಂದಿದೆ ಹೇಳಿದ್ರಿ. ನಾನು ಕೂಡ ಈಗ ವೇದಿಕೆಗೆ ಹೋಗ್ತೀನಿ. ಅಲ್ಲೆಲ್ಲ ನನ್ನ ಕಬ್ಬು ಬೆಳೆಗಾರ 1000 ಟನ್ ಬೆಳೀತಕ್ಕಂಥ ಹಲವಾರು ಜನ ಇದ್ದಾರೆ. ನಾವು ಇವತ್ತೆಲ್ಲ ತೀರ್ಮಾನ ಮಾಡ್ತೀವಿ. ನಾಳೆ ಅವರು ಅಧಿಕೃತವಾಗಿ ಅವ್ರದ್ದೇನು ಸರ್ಕಾರದ ಆದೇಶ ಮಾಡಿದ್ದಾರೆ ಏನಿದೆ ಅದಕ್ಕೆ ಶುಗರ್ ಮಂತ್ರಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಇದ್ದಾರೆ, ಯಾರು ಬರ್ತಾರೋ ಬರಲಿ, ಅವ್ರು ಅಧಿಕೃತ ಬಂದು ಯಾವ ರೀತಿ ಅದನ್ನು 3100 ರೂಪಾಯಿ ಅಡ್ವಾನ್ಸ್ ಆಗಿ ರೈತರಿಗೆ ಕೊಡ್ತಾರಾ, ಏನು ಸರ್ಕಾರ ಕೊಡುತ್ತಾ ಕಾರ್ಖಾನೆಯವ್ರು ಕೊಡ್ತಾರಾ ಅನ್ನೋದನ್ನು ಅಧಿಕೃತವಾಗಿ ನಾಳೆ ಸುಮಾರು ಲಕ್ಷಾಂತರ ಜನ ಮತ್ತು ಕೂಡ ಸೇರ್ತಾರೆ. ನಾವು ಇವತ್ತು ಹೋಗಿ ರಾತ್ರಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಜಸ್ಟು ಅಲ್ಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಎಲ್ಲ ನನ್ನ ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ನನ್ನ ಎಲ್ಲ ರಾಜ್ಯದ ಜನ ಕೂಡ ಇದ್ದಾರೆ. ಯಾಕಂದರೆ ಇದು ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ಅಲ್ಲಿ 16 ತಾಲೂಕು 15 ತಾಲೂಕು ಬೆಳಗಾವಿ ಬಾಗಲಕೋಟೆ ಎಲ್ಲ ಭಾಗದ ಜನ ಇದ್ದಾರೆ. ನಾವು ಅವ್ರ ಜೊತೆ ಚರ್ಚೆ ಮಾಡಿ ತಮಗೆ ಮತ್ತೆ ಬಹುಶಃ ಇವತ್ತು ರಾತ್ರಿ ಕೂಡ ಚರ್ಚೆ ಆಗುತ್ತೆ. ಅವರು ಕೂಡ ಸರ್ಕಾರದ ಏನು ಅಧಿಕೃತ ಐತಿ ಅಲ್ಲಿ ಬಾಯಲ್ಲೇ ಹೇಳೋದು ಬೇರೆ. ಯಾವ ರೀತಿ ಇವತ್ತು 3300 ರೂಪಾಯಿ ಕೊಡ್ತಾರೋ 400 ರೂಪಾಯಿ ಕೊಡ್ತಾರೋ ಅನ್ನೋದು ಅವರು ಅಧಿಕೃತ ಹೇಳಬೇಕಾಗುತ್ತೆ. ಎಷ್ಟೋ ಸಲ ಮುಖ್ಯಮಂತ್ರಿ ಬೊಮ್ಮಾಯಿ ಇದ್ದರು, ನೀನಪ್ಪ 50 ರೂಪಾಯಿ ಕೊಟ್ಟು ಬಿಡಂದ. ಬೊಮ್ಮಾಯಿನ ವಿರುದ್ಧ ಕೋರ್ಟಿಗೆ ಹೋದರು. ನಾಳೆ ಮುಖ್ಯಮಂತ್ರಿ ಈಗ 100 ರೂಪಾಯಿ ಕೊಡುತ್ತಂದಾನೆ ಅವ್ನ ವಿರುದ್ಧ ಕೋರ್ಟಿಗೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅದು ಶುಗರ್ ಕಮಿಷನರ್ ಆ್ಯಕ್ಟ್ ಇಲಾಖೆ ಒಳಗಿಂದ ಒಂದೇನಂತಂದರೆ ಒಂದೇ ಒಂದು ಪ್ರಶ್ನೆ, ಈ 100 ರೂಪಾಯಿ ಹೆಚ್ಚುವರಿ ಈಗ ನೀವು 3500 ಹೇಳಿದ್ರಿ, 3400 ಬಂದ್ರಿ. ಸೊ ಈಗ ಕಾರ್ಖಾನೆಯವರು ಅಥವಾ ಸರ್ಕಾರ ಇರ್ಬೋದು 3200 ಇದ್ರು 3300ಕ್ಕೆ ಬಂದಿದ್ದೇ ಆದರೆ ಒಂದು ಹಂತದಲ್ಲಿ ರೈತರಿಗೆ ಸಮಾಧಾನ ಆಗ್ಬೋದಾ? ಅದನ್ನು ಚರ್ಚೆ ಮಾಡ್ಬೇಕಣ್ಣ. ಯಾಕಂದರೆ ಇದು ಜನರ ಆಕ್ರೋಶ ಇದೆ, ಜನಾಂದೋಲನ ಇದೆ. ನಾನು ಅಲ್ಲಿ ಹೋಗಿ 1000 ಟನ್ದವ್ರು ಸುಮಾರು ಆ ಭಾಗದಾಗ ಒಂದು 4-5 ಜಿಲ್ಲಾದವರು 4-5-16 ತಾಲೂಕದವ್ರು ಇದ್ದಾರೆ. ಅವ್ರ ಜೋಡಿ ಡಿಸ್ಕಷನ್ ಮಾಡಿ ನಿರ್ಣಯಕ್ಕೆ ಬರ್ತೀವಿ. ಒಪ್ಪಿಕೋದು ಅವರು ಒಪ್ಪಿಕೊಂಡ್ರೆ ನಾನು ತೀರ್ಮಾನ ಅದಕ್ಕೆ ಬದ್ಧ ಇರ್ತೀನಿ. ಎಸ್ ಓಕೆ ಅಂತ ಒಪ್ಪಿಕೋತೀವಿ. ಈಗ ನೀವು ಮಾಡಿದಂಥ ಡಿಮಾಂಡ್ಗೆ ಇವತ್ತೇನಾದರೂ CM ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ರಾ? 100% ಇಟ್ಟಿದ್ದೆ. ಯಾಕಂದರೆ CM ಅವ್ರಿಗೆ ನೀವು 50-100 ಕೊಟ್ಟರೆ ಆಗಲ್ಲ, ನೀವು 200 ರೂಪಾಯಿ ಅಂತೂ ಕೊಡಲೇಬೇಕು. ಸಾಕಷ್ಟು ಬಿಟ್ಟು ಬಾಗಿಗಳನ್ನ 50,000 ಕೋಟಿ ಕೊಡ್ತಾ ಇದ್ದೀರಾ. ಇದಕ್ಕೊಂದು 1000 ಕೋಟಿ ರೂಪಾಯಿ ರೈತರನ್ನ ಕೊಟ್ಟು ಕಾಪಾಡಿ ಅಂತ ನಾನು ಇದೇ ಫೋನ್ನಲ್ಲಿ ಕೂಡ ಮಾತಾಡಿದ್ದೀನಿ. ಯಾಕಂದರೆ ಕಾರ್ಖಾನೆಯವರು 1 ರೂಪಾಯಿ ಕೊಡ್ತಾ ಇಲ್ಲ, ಅವ್ರು ಹೆಚ್ಚಿಗೆ ಕೊಡ್ತಾ ಇಲ್ಲ ಅಂದರು. ಅದು ನಿಮಗೆ ಬಿಟ್ಟು ಕೊಟ್ಟ ವಿಷಯ ಸರ್, ಅದು ನಮ್ಮದಲ್ಲ. ನಮಗೆ 3300 ಬಗ್ಗೆ ನಿಮ್ಮ ಅಭಿಪ್ರಾಯ ಇವತ್ತಲ್ಲಿ ಕಬ್ಬು ಬೆಳೆಗಾರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಏನಾದರೂ ರೈತರಿಗೆ ಕನ್ವಿನ್ಸ್ ಮಾಡುವಂಥದ್ದು ಅಥವಾ ಪ್ರಯತ್ನ ಮಾಡೋಣ. ನೋಡು, ಇದೇ ನಮ್ಮದು ಹಠ ಹಿಡ್ಕೊಂಡು ಇವತ್ತು ಕುಂತಕ್ಕಂಥ ಸಂದರ್ಭ ಅಲ್ಲ. ನಾನು ಕೂಡ ಜನರಿಗೆ ಕನ್ವಿಷನ್ ಮಾಡಿ ನಾನು ಈ ಸಾರ್ವಜನಿಕದಲ್ಲಿ ಕೂಡ ಮಾತಾಡ್ತಕ್ಕಂಥಲ್ಲ. ನಮ್ಮದೇ ಆದ ಒಂದು ಕಮಿಟಿ ಇದೆ, ನಮ್ಮದೇ ಆದ ಒಂದು 16 ಈ ಭಾಗದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ಸಂಘಟನೆ ಕಮಿಟಿ ಇದೆ. ಅವ್ರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೂ ಕಾಲಾವಕಾಶ ಬೇಕು. ಅವರೇನು ಮುಖ್ಯಮಂತ್ರಿ ಹೇಳ್ಬೋದು ನಾನು 3300 ರೂಪಾಯಿ ಕೊಡ್ತೀನಿ ಅಂತೇಳಿ. ನಾವು ಒಪ್ಪಬೇಕಲ್ಲ, ನಮ್ಮದು ಕಬ್ಬು ನಾವು ಕಳಿಸ್ತಾ ಇದ್ದೀವಿ. ನಾವು ಇವತ್ತು ನಾಳೆ ತೀರ್ಮಾನ ಮಾಡಿ ಅಧಿಕೃತ ಬರಬೇಕು. ಅದನ್ನು ನಾವು ಕೂಡ ಒಪ್ಪಬೇಕು. ನಾವು ಕೂಡ ಇನ್ನೂ ಒಪ್ಪಿಲ್ಲ, ಹೋರಾಟಗಾರರು ಒಪ್ಪಿಲ್ಲ. ನಾನು ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡಿ ಒಪ್ಪಿಸ್ತೀನಿ. ಇದಿಷ್ಟು ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.